ರಾಜ್ಯದ ಜನರ ನಿಮ್ಮ ಆರೋಗ್ಯದ ಮೇಲೆ ಇರಲಿ ಎಚ್ಚರ. ಕೆರೆ ಕುಂಟೆಗಳಲ್ಲಿ ಈಜುವ ಮುನ್ನ ಹುಷಾರಾಗಿರಿ. ಕೇರಳದ ರಾಜ್ಯದಲ್ಲಿ ಪತ್ತೆಯಾಗ್ತಾ ಇದೆ ಅಪರೂಪದ ಕಾಯಿಲೆ. ಕೆರೆ ಮತ್ತೆ ಚಾನೆಲ್ಗಳಲ್ಲಿ ಈಜಾಡೋದಕ್ಕೂ ಮುನ್ನ ಸಾಕಷ್ಟು ಎಚ್ಚರವನ್ನ ವಹಿಸಬೇಕಾಗತ್ತೆ. ಕೆರೆ ಕುಂಟೆಗಳಲ್ಲಿ ಈಜಾಡೋದಕ್ಕೂ ಮುನ್ನ ಒಮ್ಮೆ ಯೋಚಿಸಬೇಕಾಗತ್ತೆ. ನೆರೆ ರಾಜ್ಯ ಕೇರಳದಲ್ಲಿ ಮೆದುಳು ತಿನ್ನುವಂತಹ ಅಮೀಬಾ ಸೋಂಕಿಗೆ 19 ಜನರು ಸಾವನ್ನಪ್ಪಿದ್ದಾರೆ. ಕೇರಳದಲ್ಲಿ ವ್ಯಾಪಕವಾಗಿ ಹರಡುತ್ತಾ ಇದೆ ನೆಗ್ಲೇರಿಯಾ ಫ್ಲೋವ್ಲೇರಿ ಸೋಂಕು. ಇಲ್ಲಿವರೆಗೂ ಕೂಡ 61 ಜನರಲ್ಲಿ ಈ ಸೋಂಕು ದೃಢಪಟ್ಟಿದೆ. 19 ಜನರ ಸಾವಾಗಿದೆ. ಕೇರಳದಲ್ಲಿ ಸೋಂಕು ಪತ್ತೆಯಾಗಿರುವಂಥದ್ದು. ಇದೀಗ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಆರೋಗ್ಯ ಇಲಾಖೆ. ರಾಜ್ಯದಲ್ಲಿ ಸದ್ಯ ಯಾವುದೇ ರೀತಿ ಸೋಂಕು ಪತ್ತೆಯಾಗಿಲ್ಲ. ಅದೃಷ್ಟವಶಾತ್ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸೋಂಕು ಪತ್ತೆಯಾಗದಂತೆ ಎಚ್ಚರವನ್ನ ವಹಿಸುವಂತೆ ಆರೋಗ್ಯ ಇಲಾಖೆ ಸೂಚನೆಯನ್ನ ಕೊಟ್ಟಿರುವಂಥದ್ದು. ಮೆದುಳು ತಿನ್ನುವಂತಹ ಅಮೀಬಾ ಪತ್ತೆಯಾಗಿದೆ. 19 ಜನರು ಕೇರಳದಲ್ಲಿ ಸಾವನ್ನಪ್ಪಿದ್ದಾರೆ. 61 ಜನರಲ್ಲಿ ಸೋಂಕು ಇದೀಗ ದೃಢಪಟ್ಟಿದೆ ಆಲ್ರೆಡಿ. ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಸೋಂಕು ಪತ್ತೆಯಾಗಿಲ್ಲ. ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು, ಈ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಇದೀಗ ಸೂಚನೆಯನ್ನ ಹೊರಡಿಸಿರುವಂಥದ್ದು. ಈ ಒಂದು ಸೋಂಕು ಕೆರೆ ಮತ್ತೆ ಕೆರೆಕಟ್ಟೆಗಳಲ್ಲಿ ಈಜಾಡೋದ್ರಿಂದಾಗಿ ಹರಡುತ್ತೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುತ್ತದೆ. ಎಲ್ಲೇ ಈಜಾಡೋದಕ್ಕೂ ಹೋಗುವಂತಹ ಮುನ್ನ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಮುನ್ನೆಚ್ಚರಿಕೆಯ ಒಂದು ಸೂಚನೆಯನ್ನ ಆದೇಶವನ್ನ ಹೊರಡಿಸಿದೆ. ಕೇರಳದಲ್ಲಿ ಈ ಒಂದು ಸೋಂಕು ವ್ಯಾಪಕವಾಗಿ ಹರಡುತ್ತಾ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ನೆಗ್ಲೇರಿಯಾ ಫ್ಲೋವ್ಲೇರಿ ಸೋಂಕು ಅಂತ ಕರೆಯಲಾಗುತ್ತೆ. ಅಮೀಬಾ, ಮೆದುಳನ್ನ ತಿನ್ನುವಂತಹ ಅಮೀಬಾ, ಈ ಒಂದು ಸೋಂಕಿಗೆ ಈಗ ಆಲ್ರೆಡಿ 19 ಜನರು ಜೀವವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಅಲರ್ಟ್ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ನಮ್ಮ ಅದೃಷ್ಟವಶಾತ್ ಯಾವುದೇ ಸೋಂಕು ಕಂಡು ಬಂದಿಲ್ಲ. ರಾಜ್ಯದಲ್ಲಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ಳಬೇಕು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಅಲರ್ಟ್ ಆಗಿದೆ ಇದೀಗ ರಾಜ್ಯ ಆರೋಗ್ಯ ಇಲಾಖೆ. 61 ಜನರಲ್ಲಿ ಕೇರಳದಲ್ಲಿ ಸೋಂಕು ದೃಢಪಟ್ಟಿದೆ ಆಲ್ರೆಡಿ. ತಲೆನೋವು, ಜ್ವರ, ಶೀತ ಇದೆಲ್ಲ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಸೋಂಕು ತಗುಲಿ 1 ರಿಂದ 9 ದಿನದೊಳಗೆ ಕಂಪ್ಲೀಟ್ ಆಗಿ ಆತ ನಿಶಕ್ತಿ ಆಗ್ತಾನೆ. ಮೂಗಿನ ಮೂಲಕ ಮೆದುಳಿಗೆ ನೆಗ್ಲೇರಿಯಾ ಫಾಲ್ವೇರಿ ವೈರಸ್ ಎಂಟರ್ ಆಗುತ್ತಂತೆ. ನಿಂತ ನೀರಲ್ಲಿ ಕಂಡು ಬರುತ್ತೆ ನೆಗ್ಲೇರಿಯಾ ಫಾಲ್ವೇರಿ ವೈರಸ್. ಈಜುವಾಗ ಮೂಗಿನ ಮೂಲಕ ದೇಹ ಪ್ರವೇಶಿಸುತ್ತೆ, ಸೋಂಕನ್ನ ಹರಡುತ್ತೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಹರಡೋದಿಲ್ಲ ಇದು. ತಲೆನೋವು, ಜ್ವರ, ವಾಕರಿಕೆ ಬರೋದು, ವಾಂತಿ ಆಗುವಂಥದ್ದು ಇದೆಲ್ಲವೂ ಕೂಡ ಸಿಂಪ್ಟಮ್ಸ್ ಆಗಿರುತ್ತೆ.